1 ಸಮುವೇಲ ಅಧ್ಯಾಯ 2. ಹನ್ನಳ ವಿಜ್ಞಾಪನೆ. ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು, ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ಯೆಹೋವನಂಥ ಪರಿಶುದ್ಧನು ಇಲ್ಲವೇ ಇಲ್ಲ, ನಿನ್ನ ಹೊರತು ದೇವರು ಯಾರು? ನಮ್ಮ ದೇವರೇ ಅಸಮಾನವಾದ ಆಶ್ರಯದುರ್ಗವು. ಇನ್ನು ಮುಂದೆ ಹಮ್ಮಿನಿಂದ ನುಡಿಯಬೇಡಿರಿ, ಸೊಕ್ಕಿನ ಮಾತು ನಿಮ್ಮ ಬಾಯಿಂದ ಹೊರಡದಿರಲಿ. ದೇವರಾದ ಯೆಹೋವನು ಸರ್ವಜ್ಞನು, ಆತನು ಮನುಷ್ಯರ ಕ್ರಿಯೆಗಳನ್ನು ತೂಗುವನು. ಶೂರರ ಬಿಲ್ಲುಗಳು ಮುರಿಯಲ್ಪಡುತ್ತವೆ, ಎಡವಿದವರು ಶೌರ್ಯವೆಂಬ ನಡುಕಟ್ಟನ್ನು ಬಿಗಿದಿದ್ದಾರೆ. ಹೊಟ್ಟೆ ತುಂಬ ಉಣ್ಣುತ್ತಿದ್ದವರು ಅನ್ನಕ್ಕೋಸ್ಕರ ಕೂಲಿ ಮಾಡುತ್ತಾರೆ. ಹಸಿವುಗೊಂಡವರು ಉಂಡು ಸುಖದಿಂದಿರುತ್ತಾರೆ. ಬಂಜೆಯು 7 ಮಂದಿ ಮಕ್ಕಳನ್ನು ಹೆರುವಳು, ಮಕ್ಕಳುಳ್ಳವಳು ದಿಕ್ಕಿಲ್ಲದೆ ಹೋಗುವಳು. ಯೆಹೋವನೇ ಸಾಯಿಸುವವನು, ಬದುಕಿಸುವವನು, ಪಾತಾಳದಲ್ಲಿ ದೊಬ್ಬುವವನು, ಮೇಲಕ್ಕೆ ಬರಮಾಡುವವನು ಆತನೇ. ಬಡತನ ಸಿರಿತನಗಳನ್ನು ಕೊಡುವವನು, ತಗ್ಗಿಸುವವನು, ಹೆಚ್ಚಿಸುವವನು ಯೆಹೋವನೇ. ಆತನು ದೀನನನ್ನು ಧೂಳಿಯಿಂದ ಎತ್ತಿ, ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ, ಪ್ರಭುಗಳೊಂದಿಗೆ ಕುಳ್ಳಿರಿಸಿ, ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವವನಾಗಿದ್ದಾನೆ. ಭೂಮಿಯ ಆಧಾರ ಸ್ತಂಭಗಳು ಯೆಹೋವನವೇ, ಆತನೇ ಅವುಗಳ ಮೇಲೆ ಭೂಮಂಡಲವನ್ನು ಸ್ಥಾಪಿಸಿದ್ದಾನೆ. ಆತನು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುವನು. ದುಷ್ಟರು ಅಂಧಕಾರದಲ್ಲಿ ಮುಳುಗಿ ಮೌನ ಹೊಂದುವರು. ಬಾಹುಬಲದಿಂದಲೇ ಯಾವನೂ ಜಯ ಹೊಂದಲಾರನು. ಯೆಹೋವನ ವಿರೋಧಿಗಳು ಮುರಿಯಲ್ಪಡುತ್ತಾರೆ. ಆತನು ಆಕಾಶದಿಂದ ಅವರ ಮೇಲೆ ಗರ್ಜಿಸುತ್ತಾನೆ. ಯೆಹೋವನು ಭೂಮಿಯ ಕಟ್ಟಕಡೆಯಲ್ಲಿರುವವರಿಗೂ ನ್ಯಾಯ ತೀರಿಸುವನು. ತಾನು ನೇಮಿಸಿದ ಅರಸನಿಗೆ ಬಲವನ್ನು ಅನುಗ್ರಹಿಸುವನು. ತನ್ನ ಅಭಿಷಿಕ್ತನ ಕೊಂಬನ್ನು ಉನ್ನತ ಮಾಡುವನು. ಎಲ್ಕಾನನು ರಾಮದಲ್ಲಿದ್ದ ತನ್ನ ಮನೆಗೆ ಹೋದನು. ಹುಡುಗನು ಯಾಜಕನಾದ ಏಲಿಯ ಕೈಕೆಳಗಿದ್ದುಕೊಂಡು ಯೆಹೋವನನ್ನು ಸೇವಿಸುತ್ತಿದ್ದನು. ಏಲಿಯ ಮಕ್ಕಳು ಬಹುದುಷ್ಟರಾಗಿದ್ದರು. ಅವರು ಯೆಹೋವನನ್ನು ಲಕ್ಷಿಸುತ್ತಿರಲಿಲ್ಲ. ಯಜ್ಞವನ್ನರ್ಪಿಸುವುದಕ್ಕೆ ಬಂದ ಜನರಲ್ಲಿ ಈ ಯಾಜಕರು ನಡೆಸಿದ್ದೇನೆಂದರೆ, ಯಜ್ಞ ಮಾಂಸವು ಬೇಯುತ್ತಿರುವಾಗಲೇ ಯಾಜಕನ ಆಳು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ಬಂದು ಅದನ್ನು ಆ ಮಾಂಸ ಬೇಯುತ್ತಿರುವ ಕೊಪ್ಪರಿಗೆಯಲ್ಲಾಗಲಿ, ಬಾಂಡದಲ್ಲಾಗಲಿ, ತಪ್ಪಲೆಯಲ್ಲಾಗಲಿ, ಗಡಿಗೆಯಲ್ಲಾಗಲಿ ಚುಚ್ಚಿ ಅದಕ್ಕೆ ಸಿಕ್ಕಿದ್ದೆಲ್ಲವನ್ನೂ ಯಾಜಕನಿಗೋಸ್ಕರ ತೆಗೆದುಕೊಳ್ಳುತ್ತಿದ್ದನು. ಶೀಲೋವಿಗೆ ಬರುವ ಇಸ್ರಾಯೇಲ್ಯರೆಲ್ಲರಿಗೂ ಹೀಗೇ ಮಾಡುತ್ತಿದ್ದರು. ಇದಲ್ಲದೆ ಯಾಜಕನ ಆಳು ಕೊಬ್ಬನ್ನು ಹೋಮ ಮಾಡುವುದಕ್ಕಿಂತ ಮುಂಚೇ ಬಂದು ಯಜ್ಞವನ್ನರ್ಪಿಸುವವನಿಗೆ, ಯಾಜಕನಿಗೋಸ್ಕರ ಕರಿಯತಕ್ಕ ಮಾಂಸವನ್ನು ಕೊಡು, ನೀನು ಬೇಯಿಸಿದ ಮಾಂಸವನ್ನು ಅವನು ತೆಗೆದುಕೊಳ್ಳುವುದಿಲ್ಲ, ಅವನಿಗೆ ಹಸಿ ಮಾಂಸವೇ ಬೇಕು ಅನ್ನುವನು. ಅರ್ಪಿಸುವವನು, ಮೊದಲು ಕೊಬ್ಬನ್ನು ಹೋಮ ಮಾಡಲಿ, ಅನಂತರ ನಿನಗೆ ಬೇಕಾದದ್ದನ್ನು ತೆಗೆದುಕೋ ಎಂದು ಹೇಳಿದಾಗ ಅವನು, ಈಗಲೇ ಕೊಡಬೇಕು, ಇಲ್ಲವಾದರೆ ಬಲಾತ್ಕಾರದಿಂದ ತೆಗೆದುಕೊಳ್ಳುವೆನು ಎನ್ನುವನು. ಹೀಗೆ ಆ ಯವನಸ್ಥರು ಯೆಹೋವನ ನೈವೇದ್ಯವನ್ನು ತುಚ್ಛೀಕರಿಸಿದ್ದರಿಂದ ಅವರ ಅಪರಾಧವು ಆತನ ದೃಷ್ಟಿಯಲ್ಲಿ ಅಧಿಕವಾಯಿತು. ಬಾಲಕನಾದ ಸಮುವೇಲನು ಏಫೋದೆಂಬ ನಾರುಮಡಿಯಂಗಿಯನ್ನು ತೊಟ್ಟುಕೊಂಡು ಯೆಹೋವನ ಸಾನ್ನಿಧ್ಯ ಸೇವೆಯನ್ನು ಮಾಡುತ್ತಿದ್ದನು. ಅವನ ತಾಯಿಯು ಪ್ರತಿ ವರ್ಷವೂ ಗಂಡನ ಜೊತೆಯಲ್ಲಿ ಯಜ್ಞವನ್ನರ್ಪಿಸುವುದಕ್ಕೆ ಬಂದಾಗ ಒಂದು ಚಿಕ್ಕ ಅಂಗಿಯನ್ನು ಹೊಲಿದು ಅವನಿಗೆ ತಂದು ಕೊಡುತ್ತಿದ್ದಳು. ಏಲಿಯು ಎಲ್ಕಾನನಿಗೆ, ನೀನು ಯೆಹೋವನಿಗೆ ಒಪ್ಪಿಸಿಬಿಟ್ಟ ಮಗನಿಗೆ ಬದಲಾಗಿ ಆತನು ಈ ಸ್ತ್ರೀಯಿಂದ ನಿನಗೆ ಬೇರೆ ಮಕ್ಕಳನ್ನು ಕೊಡಲಿ ಎಂದು ಹೇಳಿ ಅವನನ್ನೂ ಅವನ ಹೆಂಡತಿಯನ್ನೂ ಆಶೀರ್ವದಿಸುತ್ತಿದ್ದನು. ಅನಂತರ ಅವರು ತಿರುಗಿ ಸ್ವಸ್ಥಳಕ್ಕೆ ಹೋಗುತ್ತಿದ್ದರು. ಯೆಹೋವನು ಕಟಾಕ್ಷಿಸಿದ್ದರಿಂದ ಹನ್ನಳಿಗೆ 3 ಮಂದಿ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಆದರು. ಬಾಲಕನಾಗಿದ್ದ ಸಮುವೇಲನು ಯೆಹೋವನ ಸನ್ನಿಧಿಯಲ್ಲೇ ದೊಡ್ಡವನಾದನು. ಬಹುವೃದ್ಧನಾದ ಏಲಿಯು ತನ್ನ ಮಕ್ಕಳು ಎಲ್ಲಾ ಇಸ್ರಾಯೇಲ್ಯರಲ್ಲಿ ನಡೆಸುತ್ತಿರುವುದನ್ನು, ಅವರು ದೇವದರ್ಶನದ ಗುಡಾರದ ಬಾಗಲಿನಲ್ಲಿ ಸೇವೆ ಮಾಡುವ ಸ್ತ್ರೀಯರೊಡನೆ ಸಂಗಮಿಸುತ್ತಿರುವುದನ್ನು ಕೇಳಿ ಅವರಿಗೆ, ಎಲ್ಲಾ ಜನರಿಂದಲೂ ನಿಮ್ಮ ದುಷ್ಕೃತ್ಯಗಳನ್ನು ಕೇಳುತ್ತಿರುತ್ತೇನೆ. ಯಾಕೆ ಹೀಗೆ ಮಾಡುತ್ತೀರಿ? ನನ್ನ ಮಕ್ಕಳೇ, ಹೀಗೆ ಮಾಡಬಾರದು.
ನೀವು ಯೆಹೋವನ ಜನರನ್ನು ದುರ್ಮಾರ್ಗಕ್ಕೆ ಎಳೆಯುವವರಾಗಿದ್ದೀರೆಂದು ಕೇಳಿದ್ದೇನೆ. ಇದು ಒಳ್ಳೆಯದಲ್ಲ. ಮನುಷ್ಯನು ಮನುಷ್ಯನಿಗೆ ಅಪರಾಧ ಮಾಡಿದರೆ ದೇವರು ಮಧ್ಯಸ್ಥಿಕೆಯನ್ನು ವಹಿಸುವನು. ಮನುಷ್ಯನು ಯೆಹೋವನಿಗೆ ಅಪರಾಧ ಮಾಡಿದರೆ ವಹಿಸುವವರಾರು ಎಂದು ಎಚ್ಚರಿಸಿದರೂ ಅವರು ತಮ್ಮ ತಂದೆಯ ಮಾತಿಗೆ ಕಿವಿಗೊಡಲಿಲ್ಲ. ಯೆಹೋವನು ಅವರನ್ನು ಸಾಯಿಸಬೇಕೆಂದಿದ್ದನಷ್ಟೇ. ಬಾಲಕನಾದ ಸಮುವೇಲನಾದರೋ ಬೆಳೆಯುತ್ತಾ ಬಂದ ಹಾಗೆಲ್ಲ ಯೆಹೋವನ ಮತ್ತು ಮನುಷ್ಯರ ದಯೆಗೆ ಪಾತ್ರನಾದನು. ದೇವರ ಮನುಷ್ಯನೊಬ್ಬನು ಏಲಿಯ ಬಳಿಗೆ ಬಂದು ಅವನಿಗೆ, ಯೆಹೋವನು ನಿನಗೆ ಹೇಳುವುದೇನೆಂದರೆ, ಇಸ್ರಾಯೇಲ್ಯರು ಐಗುಪ್ತದಲ್ಲಿ ಫರೋಹನ ದಾಸತ್ವದಲ್ಲಿದ್ದಾಗ ನಾನು ನಿನ್ನ ಗೋತ್ರದವರಿಗೆ ಪ್ರತ್ಯಕ್ಷನಾಗಿ ಇಸ್ರಾಯೇಲ್ಯರ ಎಲ್ಲ ಕುಟುಂಬಗಳಿಂದ ಅವರನ್ನೇ ಯಾಜಕೋದ್ಯೋಗಕ್ಕೆ, ಅಂದರೆ ಯಜ್ಞವನ್ನರ್ಪಿಸುವುದಕ್ಕೂ ಧೂಪ ಹಾಕುವುದಕ್ಕೂ ನನ್ನ ಸನ್ನಿಧಿಯಲ್ಲಿ ಏಫೋದನ್ನು ಧರಿಸಿಕೊಳ್ಳುವುದಕ್ಕೂ ಆರಿಸಿಕೊಂಡು ಅವರಿಗೆ ಇಸ್ರಾಯೇಲ್ಯರ ಯಜ್ಞಶೇಷದ ಹಕ್ಕನ್ನು ಅನುಗ್ರಹಿಸಿದೆನು. ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರು ನನ್ನ ಆಜ್ಞಾನುಸಾರವಾಗಿ ನನ್ನ ಮಂದಿರಕ್ಕೆ ತರುವ ಯಜ್ಞ ನೈವೇದ್ಯಗಳ ಘನತೆಯನ್ನು ನೀವು ಭಂಗಪಡಿಸಿ ಅವುಗಳ ಶ್ರೇಷ್ಠ ಭಾಗಗಳಿಂದ ನಿಮ್ಮನ್ನು ಕೊಬ್ಬಿಸಿಕೊಳ್ಳುವುದೇಕೆ? ನೀನು ನನ್ನನ್ನು ಗೌರವಿಸುವುದಕ್ಕಿಂತ ಹೆಚ್ಚಾಗಿ ನಿನ್ನ ಮಕ್ಕಳನ್ನೇ ಗೌರವಿಸುವುದು ಸರಿಯೋ? ನಿನ್ನ ಗೋತ್ರದವರೂ ಸಂತಾನದವರೂ ನಿರಂತರವೂ ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬಹುದು ಎಂದು ಆಜ್ಞಾಪಿಸಿದ ಇಸ್ರಾಯೇಲ್ ದೇವರಾದ ಯೆಹೋವನೆಂಬ ನಾನು ಈಗ ತಿಳಿಸುವುದೇನೆಂದರೆ, ಅದು ನನಗೆ ದೂರವಾಗಿರಲಿ. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. ನಾನು ನಿನ್ನ ಮತ್ತು ನಿನ್ನ ಮನೆಯವರ ಬಾಹುಬಲವನ್ನು ಮುರಿಯುವ ದಿನಗಳು ಬರುವವು. ನಿನ್ನ ಮನೆಯಲ್ಲಿ ಯಾರೂ ಪೂರ್ಣಾಯುಷ್ಯವನ್ನು ಮುಟ್ಟುವುದಿಲ್ಲ. ನಿನ್ನ ವೈರಿಯು ನನ್ನ ಮಂದಿರದಲ್ಲಿ ಸೇವೆ ಮಾಡುವುದನ್ನು ನೋಡುವಿ. ಇಸ್ರಾಯೇಲ್ಯರಿಗೆ ಸರ್ವಶುಭವನ್ನು ದಯಪಾಲಿಸುವೆನು, ಆದರೆ ನಿನ್ನ ಮನೆಯಲ್ಲಿ ಯಾರೂ ಪೂರ್ಣಾಯುಷ್ಯವನ್ನು ಮುಟ್ಟುವುದೇ ಇಲ್ಲ. ನಾನು ನನ್ನ ಸಾನ್ನಿಧ್ಯ ಸೇವೆಯಿಂದ ತೆಗೆದುಹಾಕದೆ ಒಬ್ಬನನ್ನಾದರೂ ಉಳಿಸಿದರೆ ಅವನು ನಿನ್ನ ಕಣ್ಗೇಡಿಗೂ ಮನೋವ್ಯತೆಗೂ ಕಾರಣನಾಗುವನು. ನಿನ್ನ ಸಂತಾನದವರೆಲ್ಲರೂ ಕತ್ತಿಯಿಂದ ಸಂಹೃತರಾಗುವರು. ಇದೆಲ್ಲ ನೆರವೇರುವುದೆಂಬುದಕ್ಕೆ ನಿನ್ನ ಮಕ್ಕಳಾದ ಹೊಫ್ನಿ ಫಿನೆಹಾಸರು ಒಂದೇ ದಿವಸದಲ್ಲಿ ಸಾಯುವುದೇ ಗುರುತಾಗಿರುವುದು. ನನ್ನ ದೃಷ್ಟಿಗೂ ಮನಸ್ಸಿಗೂ ಸರಿಯಾದದ್ದನ್ನೇ ಮಾಡುವ ಒಬ್ಬ ನಂಬಿಗಸ್ತನಾದ ಯಾಜಕನನ್ನು ಎಬ್ಬಿಸುವೆನು. ಅವನಿಗೆ ಶಾಶ್ವತ ಗ್ರಹವನ್ನು ಅನುಗ್ರಹಿಸುವೆನು. ಅವನು ನನ್ನ ಅಭಿಷಿಕ್ತನ ಬಳಿಯಲ್ಲಿ ಸದಾಕಾಲ ಸೇವೆ ಮಾಡುವನು. ನಿನ್ನ ಮನೆಯಲ್ಲಿ ಉಳಿದವರು ಬಂದು ಅವನ ಮುಂದೆ ಅಡ್ಡಬಿದ್ದು, ನಮಗೆ ಒಂದು ದುಡ್ಡನ್ನು ರೊಟ್ಟಿಯ ಚೂರನ್ನು ಕೊಡು, ಒಂದು ತುತ್ತು ಅನ್ನಕ್ಕೆ ಮಾರ್ಗವಾಗುವ ಹಾಗೆ ದೇವಸ್ಥಾನದ ಸೇವೆಯಲ್ಲಿ ಯಾವುದಕ್ಕಾದರೂ ನಮ್ಮನ್ನು ಸೇರಿಸಿಕೋ ಎಂದು ಅವನನ್ನು ಬೇಡಿಕೊಳ್ಳುವರು ಎಂಬುದೇ ಅಂದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಸ್ವಾಗತಿಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ಅಮೂಲ್ಯ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಸಮುವೇಲನ ಗ್ರಂಥ 2ನೇ ಅಧ್ಯಾಯ, ದ ಬುಕ್ ಆಫ್ ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 2. ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಒಂದು ಊರಲ್ಲಿ, ಅದು ಯಾವ ಊರು ಅಂತ ಹೇಳ್ಬಿಟ್ಟು ನೋಡುವಾಗ ಸ್ವಲ್ಪ ದೊಡ್ಡ ಹೆಸರಿರುವಂಥ ಊರು, ರಾಮಾಥಯಿಮ್ ಚೋಫೀಮ್ ಎಂಬಂಥ ಒಂದು ಊರು. ಆ ಊರಿನಲ್ಲಿ, ಆ ಊರಿನ ಹೆಸರಿನ ಅರ್ಥ ಏನಂತ ಹೇಳಿದರೆ, 2ರಷ್ಟು ಎತ್ತರವಾಗಿರುವಂಥ ಒಂದು ಊರಿನ ಕಾವಲುಗಾರರು ಅಂತ ಹೇಳ್ಬಿಟ್ಟು. ಆ ಊರಿನಲ್ಲಿ ಅದು ಎಲ್ಲಿತ್ತಂದರೆ ಎಫ್ರಾಯಿಮ್ ಬೆಟ್ಟದಲ್ಲಿದ್ದಂಥ ಒಂದು ಊರು. ಅದು ಮೊದಲೇ ಬೆಟ್ಟ. ಎಫ್ರಾಯಿಮ್ ಅಂದರೆ 2ರಷ್ಟು ಫಲ ಕೊಡುವಂಥವನು ಎಂಬುದಾಗಿ. ಅಂಥ ಊರಲ್ಲಿ ಎಲ್ಕಾನನ್ ಎಂಬ ಒಬ್ಬ ಮನುಷ್ಯನಿದ್ದನು. ಎಲ್ಕಾನನ್ ಅಂದರೆ ದೇವರಿಂದ ಹೊಂದಿದವನು, ದೇವರಿಂದ ಪಡ್ಕೊಂಡವನು, ಒಬ್ಟೈನ್ಡ್ ಆಫ್ ಗಾಡ್. ಆ ಮನುಷ್ಯನಿಗೆ 2 ಹೆಂಡತಿಯರಿದ್ದರು. ಹನ್ನಳು, ಹನ್ನ ಅಂತ ಹೇಳಿದರೆ ಕೃಪೆ ಅಥವಾ ದಯೆ ಅಥವಾ ಮೆಚ್ಚುಗೆ.
ಮತ್ತು ಪೆನಿನಳು ಅಂದರೆ ಹವಳ, ಪರ್ಲ್. ಹನ್ನಳಿಗೆ ಮಕ್ಕಳಿರಲಿಲ್ಲ, ಪೆನಿನಳಿಗೆ ಮಕ್ಕಳಿದ್ದರು. ಈ ರೀತಿಯಾಗಿದ್ದಾಗ ಪ್ರತಿ ವರ್ಷ ಎಲ್ಕಾನನ ಒಂದು ಅಭ್ಯಾಸ ಪದ್ಧತಿ ಏನಾಗಿತ್ತಂದರೆ ಶೀಲೋವಿಗೆ ಹೋಗ್ತಿದ್ದನು. ಶೀಲೋವಿಗೆ ಹೋಗಿ ಅಲ್ಲಿ ದೇವರ ಆರಾಧನೆ ಮಾಡಿ ಬರ್ತಾ ಇದ್ದನು. ಶೀಲೋವಾ ಅಂತ ಹೇಳಿದರೆ ಶಿಲೋವಿನಲ್ಲಿ, ಶಿಲೋವಿ ಅಂದರೆ ಶಿಲೋವಾ ಅಂತ ಹೇಳಿದರೆ ಶಲೋಮ್ ಎಂಬ ಪದದಿಂದ ಬಂದಂಥದ್ದು. ಸಮಾಧಾನ, ವಿಶ್ರಾಂತಿ, ವಿರಾಮ, ಕೃತಾರ್ಥತೆ, ಭದ್ರತೆ, ಸುರಕ್ಷಿತ, ಸುಭದ್ರತೆ ಮತ್ತು ಯಶಸ್ವಿ ಎಂಬಂಥ ಅರ್ಥ ಇರುವಂಥ ಈ ಪದ ಶಿಲೋವ ಅಥವಾ ಶಿಲೋವ. ಶಿಲೋವಿನಲ್ಲಿ ಪ್ರತಿ ವರ್ಷ ಎಲ್ಕಾನನು ಅಂದರೆ ದೇವರಿಂದ ಪಡ್ಕೊಂಡಂಥವನು ಪ್ರತಿ ವರ್ಷ ಹೋಗಿ ದೇವರಿಂದ ಪಡ್ಕೊಂಡದ್ದಕ್ಕೆ ಕೃತಜ್ಞತೆಯನ್ನು, ಸ್ತೋತ್ರವನ್ನು ಸಲ್ಲಿಸಿ ಬರ್ತಾ ಇದ್ದಾಗ ಹನ್ನಳಿಗೆ ಬಂಜಿಯಾದಂಥ ಹನ್ನಳು, ಅದರಲ್ಲಿ ತನ್ನ ಪೆನಿನಳು ಆಕೆಗೆ ಕೆಣಕಿಸಿದ್ದರಿಂದ, ಆಗಾಗ ಕೆಣಕಿ ನೋಯಿಸ್ತಾ ಇದ್ದುದರಿಂದ ದೇವರ ಹತ್ರ ಈ ಬಾರಿ ಹೋಗಿ ಮೊರೆ ಇಟ್ಟು ತನ್ನ ಮನೋವ್ಯಥೆಯನ್ನು ಹೃದಯದಲ್ಲೇ ಪ್ರಾರ್ಥಿಸಿ, ತುಟಿಗಳು ಮಾತ್ರ ಅಲ್ಲಾಡ್ತಿದ್ವಂತೆ, ಹೃದಯದಲ್ಲಿ ಪ್ರಾರ್ಥನೆ ಮಾಡಿ ದೇವರಿಗೆ ತನ್ನ ದುಃಖವನ್ನೆಲ್ಲ, ಮನೋವ್ಯಥೆಯನ್ನು ಆಕೆ ಯೆಹೋವನ ಮುಂದೆ ಹೊಯ್ದು ಬಿಟ್ಲಂತೆ. ಆ ರೀತಿಯಾಗಿ ಮಾಡಿದಾಗ ಏಲಿ ಮಹಾಯಾಜಕನೇನು ಹೇಳ್ತಾನೆ, ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾನೆ ಅಂತ ಹೇಳಿದಾಗ ಆಕೆಗೆ ಸಮಾಧಾನದಿಂದ ಹೋಗ್ತಾಳೆ. ಮತ್ತು ಆಕೆ ಮುಖದಲ್ಲಿ ಇನ್ನು ಮುಂದೆ ದುಃಖ ಇರಲಿಲ್ಲ. ಯಾಕಂದರೆ ಎಲ್ಲ ದುಃಖ ದೇವರು ಕೊಟ್ಟ ಮೇಲೆ ನಾನು ಯಾಕೆ ದುಃಖ ಹೊತ್ಕೊಳ್ಬೇಕೆಂಬಂಥ ರೀತಿಯಲ್ಲಿ. ಮತ್ತು ಆ ರೀತಿಯಾಗಿ ಪ್ರಾರ್ಥನೆ ಆದಮೇಲೆ ದೇವರನ್ನು ಆರಾಧನೆ ಮಾಡಿಬಿಟ್ಟು ಹೋದಾಗ ಆಕೆ ದೇವರ ಅನುಗ್ರಹದಿಂದ ಗರ್ಭಿಣಿಯಾಗಿ ಒಂದು ಮಗುವನ್ನು ಹೆತ್ತಳು. ಆ ಮಗು ದೇವರು ಕೊಟ್ಟಿದ್ದರಿಂದ ಯೆಹೋವನನ್ನು ಬೇಡಿ ಪಡ್ಕೊಂಡೆ ನಾನು ಎಂಬ ಹೆಸರನ್ನೇ ಮಗನಿಗೆ ಇಟ್ಟುಬಿಡ್ತಾಳೆ. ಶಮುವೇಲ್ ಅಂತ ಹೇಳ್ಬಿಟ್ಟು, ದೇವರಿಂದ ಕೇಳಲ್ಪಟ್ಟವನು, ದೇವರಿಂದ ಕೇಳಿ ಪಡ್ಕೊಂಡಂಥ ವ್ಯಕ್ತಿ ಅಂತ ಹೇಳ್ಬಿಟ್ಟು ಕೊಟ್ಟಾಗ, ಮತ್ತು ಆ ಮಗುವನ್ನು ಸ್ವಲ್ಪ ಮೊಲೆ ಬಿಟ್ಟ ಮೇಲೆ ಆ ಮಗುವನ್ನು ಏನಾಯಿತು, ಅನಂತರ ಆಕೆಯು ಒಂದು ದೇವರ ಮಂದಿರಕ್ಕೆ ಮತ್ತೆ ಶಿಲೋವಿಗೆ ಬರ್ತಾಳೆ. ಬಂದಾಗ ಆಕೆ ಮಾಡಿದಂಥ ಒಂದು ಸಂಗತಿ ಏನಂತ ಹೇಳಿದರೆ, ಪ್ರಾರ್ಥನೆಯ ಫಲವಾಗಿ ದೇವರು ಅನುಗ್ರಹಿಸಿದ ಮಗನು, ಇವನನ್ನು ನಾನು ದೇವರಿಗೆ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಯೆಹೋವನಿಗೆ ಒಪ್ಪಿಸಿಕೊಟ್ಳು. ಆಶ್ಚರ್ಯ ಏನಂದರೆ, ದೇವರು ಕೊಟ್ಟದ್ದನ್ನು ನಾವು ತಗೋಬೇಕು, ಆದರೆ ದೇವರು ಕೊಟ್ಟದ್ದನ್ನು ದೇವರಿಗೆ ಯಾಕೆ ನಾವು ಕೊಡಬೇಕು ಎಂಬುದಾಗಿ ನೋಡುವಾಗ ಹನ್ನಳು ನಮಗೆ ದೊಡ್ಡ ಮಾದರಿಯಾಗಿದ್ದಾಳೆ. ಇದ್ದಂಥ ಒಂದೇ ಮಗುವನ್ನು ದೇವರಿಗೆ ಕೊಡುವಾಗ ದೇವರಿಗೂ ಅದು ಖಂಡಿತವಾಗಿ ಸಂತೋಷವಾಗಿರಬೇಕು. ಒಂದಿನ ನಾನು ಕೂಡ ನನಗಿರುವ ಒಬ್ಬನೇ ಮಗನನ್ನು ನಾನು ಕೂಡ ಕೊಟ್ಟುಬಿಡ್ತೇನೆ, ಮಂದಿರಕ್ಕಾಗಿ, ಆಲಯಕ್ಕಾಗಿ, ಸಭೆಗಾಗಿ, ಜನರಿಗಾಗಿ, ಲೋಕಕ್ಕಾಗಿ ಎಂಬಂಥ ಒಂದು ವಿಚಾರ ದೇವರೇ ಆಕೆಯಲ್ಲಿ ಹಾಕಿರಬೇಕು. ದೇವರ ಸ್ವಭಾವ, ದೇವರಲ್ಲಿ ಸಮಯ ಕಳೆಯುವಾಗ ದೇವರ ಸ್ವಭಾವ ನಮಗೂ ಬಂದುಬಿಡ್ತದೆ. ಈ ರೀತಿಯಾಗಿ ದೇವರಿಗೆ ಒಪ್ಪಿಸಿಕೊಟ್ಟ ಮೇಲೆ ಅನಂತರ ಹನ್ನಳ ಒಂದು ವಿಜ್ಞಾಪನೆ, ಒಂದು ಹಾಡು ನಾವು 2ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಈ 2ನೇ ಅಧ್ಯಾಯದಲ್ಲಿ ದೇವರ ಬಗ್ಗೆ 46 ವಿಷಯಗಳಿದೆ. 2ನೇ ಅಧ್ಯಾಯದಲ್ಲಿ ಸುಮಾರು 36 ವಚನಗಳಿದೆ. ಆದರೆ ಈ 36 ವಚನಗಳಲ್ಲಿ 46 ಬಾರಿ
ಸುಮಾರು 46 ಬಾರಿ ದೇವರ ಬಗ್ಗೆ ಯೆಹೋವನು ಯೆಹೋವನು ಯೆಹೋವನು, ದೇವರಾದ ಯೆಹೋವನು, ಆತನು 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 ಹೀಗೆ ಮಾಡಿದ್ದಾನೆ ಹಾಗೆ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು 12 ಹಾಡಿನಲ್ಲಿಯೇ ಸುಮಾರು 20 ಬಾರಿ ದೇವರ ಬಗ್ಗೆ ಆಕೆ ಹಾಡಿದ್ದಾಳೆ. ಹಾಡಿನಲ್ಲಿ ಪ್ರತಿ ಇರುವಂಥ 10 ವಚನಗಳಲ್ಲಿ 21 ಬಾರಿ ಸುಮಾರು ಆಕೆ ದೇವರನ್ನು ಕೊಂಡಾಡ್ತಾಳೆ, ದೇವರನ್ನು ಫೋಕಸ್ ಮಾಡ್ತಾಳೆ. ಆಶ್ಚರ್ಯ. ರೂತಳ ಗ್ರಂಥ ನಾವು ಅಧ್ಯಯನ ಮಾಡಿಕೊಳ್ಳುವಾಗ ಕೂಡ ರೂತಳು ಮತ್ತು ಬೋವಾಜ್ ಅಂದರೆ ಶಕ್ತಿ, ಬಲ, ತೀವ್ರತೆ. ರೂತ್ ಅಂದರೆ ಸ್ನೇಹ ಎಂಬುದಾಗಿ ಇವರಿಬ್ಬರು ಮಾತನಾಡಿಕೊಳ್ಳುವಾಗ ಕೂಡ ಮತ್ತೆ ಮತ್ತೆ ದೇವ್ರ ಬಗ್ಗೆನೇ ಮಾತಾಡ್ತಾರೆ. ಯೆಹೋವನಂತ ಸಂಭಾಷಣೆಯಲ್ಲಿ ಮೂಲ ವ್ಯಕ್ತಿ, ಮುಖ್ಯ ವ್ಯಕ್ತಿ, ಕೇಂದ್ರ ವ್ಯಕ್ತಿ ದೇವರು. ಆ ರೀತಿಯಾಗಿ ನಮ್ಮ ಸಂಭಾಷಣೆಗಳನ್ನು ಪ್ರಾರ್ಥನೆ ಮಾಡುವಾಗ ಮಾತ್ರ ದೇವರೇ ಎಂಬುದಾಗಿ ಹೇಳದೆ ಅದು ಒಳ್ಳೆಯದೇ, ಆದರೆ ನಮ್ಮ ಸಂಭಾಷಣೆಗಳಲ್ಲಿ ಕೂಡ ದೇವರನ್ನು ತಂದುಬಿಟ್ರೆ ಎಷ್ಟು ಚೆನ್ನಾಗಿರ್ತದೆ, ಎಷ್ಟು ಇಂಪಾಗಿರ್ತದೆ. ನಮ್ಮ ಸಂಭಾಷಣೆ ಎಷ್ಟು ರಸವತ್ತಾಗಿರ್ತದೆ. ದೇವರನ್ನು ಕೇಂದ್ರೀಕರಿಸಿದ ಸಂಭಾಷಣೆಯಾಗಿ ನಮ್ಮದಾಗಿರ್ತದೆ. ಇಲ್ಲಿ ಕೂಡ ಹಾಡಿನಲ್ಲಿ ದೇವರ ಬಗ್ಗೆ ಫೋಕಸ್ ಮಾಡ್ತಾರೆ. ಉದಾಹರಣೆಗೆ 1ನೇ ವಚನ, ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ. ವಾವ್, ಯೆಹೋವನಲ್ಲಿ ಉಲ್ಲಾಸಿಸ್ತದೆ ಅಂತ ಹೇಳ್ಬಿಟ್ಟು. ಹಬಕ್ಕೂಕ್ ಕೂಡ 3ನೇ ಅಧ್ಯಾಯದಲ್ಲಿ ಯೆಹೋವನಲ್ಲೇ ಸಂತೋಷಿಸುವೇನು ಎಂಬುದಾಗಿ ಹೇಳ್ತಾನೆ. ಇಲ್ಲಿ ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ನನ್ನ ಬಲ, ನನ್ನ ತಲೆ, ನನ್ನ ಶಕ್ತಿ ದೇವರಿಂದ, ನನ್ನ ರಕ್ಷಣೆ ದೇವರಿಂದ ಎತ್ತಲ್ಪಟ್ಟಿದೆ. ಮತ್ತು ಯೆಹೋವನಂಥ ಪರಿಶುದ್ಧನು ಇಲ್ಲವೇ ಇಲ್ಲ. ಮತ್ತು ನಮ್ಮ ದೇವರು ಎಂಬುದಾಗಿ 2ನೇ ವಚನ, ದೇವರಂತ ಹೇಳ್ಬಿಟ್ಟು ಈಗ ನಮ್ಮ ದೇವರು. ಮತ್ತು 3ನೇ ವಚನದಲ್ಲಿ ಆತನು ಸರ್ವಜ್ಞನು. ವಾವ್, ದೇವರಾದ ಯೆಹೋವನು ಸರ್ವಜ್ಞನು. ಮತ್ತು ಆತನು ಮನುಷ್ಯರ ಕ್ರಿಯೆಗಳನ್ನು ತೂಗುವವನು ಎಂಬುದಾಗಿ ನೋಡ್ತೇವೆ. ಯೆಹೋವನೇ ಈ ಮರಣ ಜೀವಕ್ಕೆ ಮೂಲನು. ಇದನ್ನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನ 11ರಲ್ಲಿ ಹೇಳಿದಂಥ ಮಾತು ನನಗೆ ನೆನಪಿಗೆ ಬರ್ತಿದೆ. ಅದೇನೆಂದರೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ಹೌದು, ನನ್ನನ್ನು ನಂಬುವವನು ಸತ್ತರೂ ಬದುಕುತ್ತಾನೆ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಹೇಳಿದ ಮಾತು ಇಲ್ಲಿ ಬಂದಿದೆ. ಯೆಹೋವನೇ, ಆತನೇ ದೊಬ್ಬುವವನು ಮೇಲಕ್ಕೆ ಬರಮಾಡುವವನಾಗಿದ್ದಾನೆ. ಅಂದರೆ ಒಂದು ಸರ್ಕಾರವನ್ನು ತೆಗೆದುಹಾಕುವವನು, ಸ್ಥಾಪಿಸುವವನು ಆತನೇ. ಒಬ್ಬ ಅಧಿಕಾರವನ್ನು ಸ್ಥಾಪಿಸುವವನು ಆತನೇ, ತೆಗೆದುಹಾಕುವವನು ಆತನೇ. ಆತನೇ ಓವರಾಲ್ ನಾಯಕನು, ಓವರಾಲ್ ಆಗಿರುವಂಥ ವ್ಯಕ್ತಿ. ಹೌದು, ಬಡತನ ಸಿರಿತನಗಳನ್ನು ಕೊಡುವವನು ಆತನೇ. ಹೌದು, ಆತನು ದೀನರನ್ನು ಧೂಳಿಂದ ಎತ್ತುವವನು. ಕೆಳಗೆ ಬಿದ್ದು ಭಾಳ ಕಾಲ ಬಿದ್ದಿರಬೇಕಾಗಿಲ್ಲ, ಬಹಳಷ್ಟು ಕುಗ್ಗಿ ಹೋಗಿರಬೇಕಾಗಿಲ್ಲ. ಆತನು ಮೇಲಕ್ಕೆ ಎತ್ತುವವನು ಆಗಿದ್ದಾನೆ. ಮತ್ತು ಭೂಮಿಯ ಆಧಾರ ಸ್ತಂಭಗಳು ಯೆಹೋವನವೇ. ವಾವ್, ಹೌದು, 8ನೇ ವಚನದಲ್ಲಿ ಆ ಮಾತು ಇದೆ. ಭೂಮಿಯನ್ನು ಆತನು ಆಧಾರವಾಗಿಟ್ಟಿರುವಂಥವನು ದೇವರು. ಆತನು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುವವನು. ವಾವ್, ಆಶ್ಚರ್ಯ. ನಾವು ಹೆಜ್ಜೆ ಇಡುವಾಗ 9ನೇ ವಚನದ ಪ್ರಕಾರವಾಗಿ 1ನೇ ಸಾಮ್ಯದಲ್ಲಿ 2:9 ನಮ್ಮ ಹೆಜ್ಜೆಗಳನ್ನು ಕಾಯ್ತಾನೆ. ಆಕ್ಸಿಡೆಂಟ್ ಆಗದಂತೆ, ಪಾಪ ಮಾಡದಂತೆ, ದಾರಿ ತಪ್ಪದಂತೆ ಹೆಜ್ಜೆಗಳನ್ನು ಕಾಯುವ ಆತನು ಆತನೇ. ಮತ್ತು ವಿರೋಧಿಗಳು ನಮಗಿದ್ದರೂ ಯೆಹೋವನ ವಿರೋಧಿಗಳು ಮುರಿಯಲ್ಪಡ್ತಾರೆ. ಮತ್ತು ಆತನ ಆಕಾಶದಿಂದ ಘರ್ಜಿಸುವವನಾಗಿದ್ದಾನೆ ಎಂಬುದಾಗಿ. ಹೌದು, ನ್ಯಾಯ ತೀರಿಸುವವನು ದೇವರೇ ಎಂಬುದಾಗಿ. ಸರಿ, ಈ ರೀತಿಯಾಗಿ ಒಂದು ಒಳ್ಳೆಯ ಹಾಡನ್ನು
ಪ್ರಾರ್ಥನೆಯ ಹಾಡು, ವಿಜ್ಞಾಪನೆ. ಅದು ಪ್ರಾರ್ಥನೆಯೂ ಆಗಿತ್ತು, ಹಾಡು ಆಗಿತ್ತು, ಸ್ತೋತ್ರನೂ ಆಗಿತ್ತು. ಹನ್ನಳು ಮಾಡಿದಂಥ ವಿಜ್ಞಾಪನೆ. ಸರಿ, ಎಲ್ಕಾನನು ಹನ್ನಳ ಯಜಮಾನ ರಾಮದಲ್ಲಿದ್ದ ತನ್ನ ಮನೆಗೆ ಹೋದನು. ಈಗ ದೊಡ್ಡ ಹೆಸರು ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ವಚನದಲ್ಲಿ ಇತ್ತದು. ಈಗ ಅದನ್ನು ಶಾರ್ಟಾಗಿ ರಾಮದಲ್ಲಿದ್ದ ತನ್ನ, ರಾಮ ಅಂತ ಹೇಳಿದರೆ ಉನ್ನತ ಅಂತ ಹೇಳ್ಬಿಟ್ಟು, ಮೇಲಿನ, ಎತ್ತರ ಅಂತ ಹೇಳ್ಬಿಟ್ಟು, ಎತ್ತರದಲ್ಲಿದ್ದ, ಉನ್ನತದಲ್ಲಿದ್ದ ತನ್ನ ಮನೆಗೆ ಹೋದನು. ಹುಡುಗನು, ಯಾರು? ಸಮುವೇಲ. ಹುಡುಗನು ಯಾಜಕನಾದ ಏಲಿಯ ಕೈ ಕೆಳಗಿದ್ದು ಯೆಹೋವನನ್ನು ಸೇವಿಸುತ್ತಿದ್ದನು. ವಾವ್! ಏಲಿಯ ಕೈ ಕೆಳಗಿದ್ದ ಅಂದರೆ ಒಬ್ಬ ದೇವರ ಸೇವಕನ ಕೈ ಕೆಳಗಿದ್ದು ದೇವರ ಸೇವೆಯನ್ನು ಮಾಡ್ತಿದ್ದರು. ಆಶ್ಚರ್ಯ! ದೇವರ ಸೇವೆಯನ್ನು ಮಾಡಲಿಕ್ಕೆ ಉತ್ತಮವಾದಂಥ ಒಂದು ಮಾರ್ಗ ದೇವರ ಸೇವಕರಿಗೆ ಅಧೀನವಾಗಿದ್ದು ಮಾಡುವಂಥ ಒಂದು ಸೇವೆ. ಆದರೆ ವಿಷಾದಕರವಾದಂಥ ಸಂಗತಿ, ಆ ದೇವರ ಸೇವಕರ ಕೈ ಕೆಳಗೆ ಸಮುವೇಲನು ಇದ್ದು ಭಕ್ತಿವಂತನಾಗಿದ್ದನು. ಆದರೆ ಅದೇ ದೇವರ ಸೇವಕನಾದ ಏಲಿಯನ ಕೈ ಕೆಳಗೆ ಇದ್ದಂಥ ಏಲಿಯ ಮಕ್ಕಳು ಬಹುದುಷ್ಟರಾಗಿದ್ದರು. ದೇವರ ಸೇವಕರ ಮಕ್ಕಳು ಬಹುದುಷ್ಟರಾಗಿದ್ದರು, ದಾರಿ ತಪ್ಪಿ ಹೋಗಿಬಿಟ್ಟಿದ್ರು. ಅವರು ಯೆಹೋವನನ್ನು ಲಕ್ಷಿಸುತ್ತಿರಲಿಲ್ಲ. ನೋಡ್ರಿ, ಕೆಲವು ಸಾರಿ ಈ ರೀತಿ ಆಗಲಿಕ್ಕೂ ಸಾಧ್ಯ. ಈ ರೀತಿಯಾಗಿದ್ದಾಗ ಇಸ್ರಾಯೇಲ್ರಿಗೆಲ್ಲರಿಗೂ ಗೊತ್ತಾಗ್ತಿತ್ತು. ಅದನ್ನು ಬಂದಂಥ ಕಾಣಿಕೆಯನ್ನು ದುರುಪಯೋಗ ಮಾಡಿಕೊಳ್ತಿದ್ರು ಮತ್ತು ಅವರು ಅಪರಾಧ, ದೇವರಿಗೆ ಇಷ್ಟವಿಲ್ಲದ ಕಾರ್ಯ ಮಾಡ್ತಿದ್ರು. ಅನೈತಿಕತೆ ಅವರಲ್ಲಿತ್ತು. ಆ ರೀತಿಯಾಗಿದ್ದಾಗ ದೇವರು ಏನು ಮಾಡಿದನು ಅಂತ ನಾವು ನೋಡುವಾಗ, ದೇವರು ಒಬ್ಬ ದೇವ ಮನುಷ್ಯನನ್ನು ಕಳಿಸ್ತಾನ್ರಿ. ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳಬೇಕು. ಹನ್ನಳು ತನಗಿದ್ದ ಒಂದೇ ಮಗನನ್ನು ದೇವರಿಗೆ ಕೊಟ್ಬಿಟ್ಲು. ಅನಂತರ ಹನ್ನಳಿಗೆ ಮಕ್ಕಳು ಇರಲಿಲ್ವ? ಎಷ್ಟು ಮಕ್ಕಳನ್ನು ದೇವರು ಕೊಟ್ಟನು ಅಂತ ನಾವು ನೋಡುವಾಗ 21ನೇ ವಚನದಲ್ಲಿ, ಯೆಹೋವನು ಕಟಾಕ್ಷಿಸಿದ್ದರಿಂದ ಹನ್ನಳಿಗೆ 3 ಮಂದಿ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಆದರು. 5 ಒಂದು ಮಗುವನ್ನು ದೇವರಿಗೆ ಕೊಟ್ಟಳು, 5 ಮಕ್ಕಳನ್ನು ದೇವರು ಹನ್ನಳಿಗೆ ಕೊಟ್ಟರು. ಮೊದಲು 0 ಆಗಿದ್ದಳು, ಅಂದರೆ ಬಂಜೆಯಾಗಿದ್ದಳು, ಮಕ್ಕಳಿರಲಿಲ್ಲ. ಏನೂ ಇಲ್ಲದಂಥವರಿಗೆ ಒಂದು ಮಗುವನ್ನು ದೇವ್ರು ಕೊಟ್ಟಾಗ, ಒಂದು ಮಗುವನ್ನು ದೇವ್ರು ಕೊಟ್ಟಾಗ ಅದು ಲಾಸ್ ಆಗಲಿಲ್ಲ. ದೇವರು ಇನ್ನೂ 5 ಮಕ್ಕಳನ್ನು ದೇವರು ಆಕೆಗೆ ಕೊಟ್ಟಂಥದ್ದನ್ನು ನಾವು ನೋಡ್ತೇವೆ. ಈ ರೀತಿಯಾಗಿ ಇದ್ದಾಗ ಬಾಲಕನಾದ ಸಮುವೇಲನಲ್ಲಿ ಬೆಳಿತಾನೆ ಮತ್ತು ದೇವರ ಮಂದಿರದಲ್ಲಿ ಆ ರೀತಿಯಾಗಿರ್ತಾನೆ. ಮತ್ತು ದೇವರ ಮನುಷ್ಯನೊಬ್ಬನು ಬಂದು ವಾರ್ನಿಂಗ್ ಕೂಡ ಏಲಿಗೆ ಕೊಡ್ತಾನೆ. ಅದನ್ನು ನಾವು ನೋಡ್ತೇವೆ. ಅದರಲ್ಲಿ ಒಂದು ಮಾತು ಭಾಳ ಚೆನ್ನಾಗಿದೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆ ಎಂಬುದಾಗಿ ದೇವರು ಹೇಳುವಂಥ ಆ ಮಾತು ಭಾಳ ಅರ್ಥಪೂರ್ವಕವಾದಂಥ ಒಂದು ಮಾತು. ಅದು 2:30 ಇರುವಂಥ ಒಂದು ಮಾತು. ಮೊದಲನೇ ಸಮುವೇಲ 2ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 2. And Hannah prayed and said, My heart rejoiceth in the Lord, mine horn is exalted in the Lord, my mouth is enlarged over mine enemies, because I rejoice in thy salvation. There is none holy as the Lord, for there is none beside thee, neither is there any rock like our God. Talk no more so exceeding proudly, let not arrogancy come out of your mouth, for the Lord is a God of knowledge,
and by him actions are weighed. The bows of the mighty men are broken, and they that stumbled are girded with strength. They that were full have hired out themselves for bread, and they that were hungry ceased, so that the barren hath borne 7, and she that hath many children is waxed feeble. The Lord killeth, and maketh alive. He bringeth down to the grave, and bringeth up. The Lord maketh poor, and maketh rich. He bringeth low, and lifteth up. He raiseth up the poor out of the dust, and lifteth up the beggar from the dunghill, to set them among princes, and to make them inherit the throne of glory. For the pillars of the earth are the Lord's, and he hath set the world upon them. He will keep the feet of his saints, and the wicked shall be silent in darkness, for by strength shall no man prevail. The adversaries of the Lord shall be broken to pieces. Out of heaven shall he thunder upon them. The Lord shall judge the ends of the earth, and he shall give strength unto his king, and exalt the horn of his anointed. And Elkanah went to Ramah to his house, and the child did minister unto the Lord before Eli the priest. Now the sons of Eli were sons of Belial. They knew not the Lord. And the priest's custom with the people was, that when any man offered sacrifice, the priest's servant came, while the flesh was in seething, with a flesh hook of 3 teeth in his hand, and he struck it into the pan, or kettle, or cauldron, or pot. All that the flesh hook brought up the priest took for himself. So they did in Shiloh unto all the Israelites that came thither. Also before they burnt the fat, the priest's servant came, and said to the man that sacrificed, Give flesh to roast for the priest, for he will not have sodden flesh of thee, but raw. And if any man said unto him, Let them not fail to burn the fat presently, and then take as much as thy soul desireth, then he would answer him, Nay, but thou shalt give it me now, and if not, I will take it by force. Wherefore the sin of the young men was very great before the Lord, for men abhorred the offering of the Lord. But Samuel ministered before the Lord, being a child, girded with a linen ephod. Moreover his mother made him a little coat, and brought it to him from year to year, when she came up with her husband to offer the yearly sacrifice. And Eli blessed Elkanah and his wife, and said, The Lord give thee seed of this woman for the loan which she is lent to the Lord. And they went unto their own home. And the Lord visited Hannah, so that she conceived, and bare 3 sons and 2 daughters. And the child Samuel grew before the Lord. Now Eli was very old, and heard all that his sons did unto all Israel, and how they lay with the women that assembled at the door of the tabernacle of the congregation. And he said unto them, Why do ye such things? For I hear of your evil dealings by all this people. Nay, my sons, for it is no good report that I hear. Ye make the Lord's people to transgress. If one man sin against another, the judge shall judge him. But if a man sin against the Lord, who shall entreat for him? Notwithstanding they hearkened not unto the voice of their father, because the Lord would slay them. And the child Samuel grew on, and was in favor both with the Lord and also with men. And there came a man of God unto Eli, and said unto him, Thus saith the Lord, Did I plainly appear unto the house of thy father, when they were in Egypt in Pharaoh's house? And did I choose him out of all the tribes of Israel to be my priest, to offer upon mine altar, to burn incense, to wear an ephod before me? And did I give unto the house of thy father all the offerings made by fire of the children of Israel? Wherefore kick ye at my sacrifice, and at mine offering, which I have commanded in my habitation, and honourest thy sons above me, to make yourselves fat with the chiefest of all the offerings of Israel my people. Wherefore the Lord God of Israel saith, I said indeed that thy house, and the house of thy father, should walk before me forever. But now the Lord saith, Be it far from me, for them that honour me I will honour, and they that despise me shall be lightly esteemed. Behold, the days come that I will cut off thine arm, and the arm of thy father's house, that there shall not be an old man in thine house. And thou shalt see an enemy in my habitation, in all the wealth which God shall give Israel, and there shall not be an old man in thine house forever. And the man of thine, whom I shall not cut off from mine altar, shall be to consume thine eyes, and to grieve thine heart, and all the increase of thine house shall die in the flower of their age. And this shall be a sign unto thee, that shall come upon thy 2 sons, on Hophni and Phinehas. In one day they shall die both of them. And I will raise me up a faithful priest, that shall do according to that which is in mine heart and in my mind. And I will build him a sure house, and he shall walk before mine anointed forever. And it shall come to pass, that every one that is left in thine house shall come, and crouch to him for a piece of silver and a morsel of bread, and shall say, Put me, I pray thee, into one of the priest's offices, that I may eat a piece of bread.